ರಣ್ಯಾರಾವ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಹ್ಯಾಂಡ್ಲೈನ್ ವಿಫಲವಾಗಿದೆ. ಯಾರನ್ನು ರಕ್ಷಣೆ ಮಾಡೋ ಗೊಂದಲದಲ್ಲಿದ್ದ ಸರ್ಕಾರ ಹೊರಟಿದೆ. ರಾಜ್ಯ ಸರ್ಕಾರ ಪ್ರಕರಣ ನಿರ್ವಹಿಸುವಲ್ಲಿ ಯಾವ ರೀತಿ ಯಾರನ್ನು ರಕ್ಷಣೆ ಮಾಡಲು ಸ್ಪಷ್ಟವಾಗಿ ಮಾಧ್ಯಮಗಳಲ್ಲಿ ಕೆಲವರ ಹೆಸರು ಉಲ್ಲೇಖವಾಗಿದೆ. ರಾಜಕಾರಣಿಗಳು, ಮಂತ್ರಿಗಳು ಇದ್ದಾರೆ ಅನ್ನೋ ವರದಿಗಳು ಬರುತ್ತಿವೆ. ಆದ್ದರಿಂದ ಇದು ದೇಶದ್ರೋಹದ ಕೆಲಸ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನು ಗೋಲ್ಡ್ ಯಾರಿಗೆ ಹೋಗುತ್ತೆ, ಅಲ್ಲಿಂದ ಬರೋ ದುಡ್ಡು ಎಲ್ಲಿಗೆ ಹೋಗುತ್ತೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಆ ಹಣ ದೇಶ ವಿರೋಧಿ ಕೃತ್ಯಕ್ಕೆ ಹೋಗುತ್ತಾ, ನಕ್ಸಲ್ ಚಟುವಟಿಕೆಗಳಿಗೆ ಹೋಗುತ್ತಾ, ಯಾವುದು ಗೊತ್ತಿಲ್ಲ. ಯಾರನ್ನು ರಕ್ಷಣೆ ಮಾಡಲು ಹೊರಟಿದ್ದೀರಿ, ಅವರಿಗೆ ಪ್ರೋಟೋಕಾಲ್ ಕೊಟ್ಟಿದ್ದು ಯಾರ್ಯಾರು ಜವಾಬ್ದಾರಿ ಇದೆ ಎಂದರು. ಇನ್ನು ಮಂತ್ರಿಗಳು ಇದ್ದಾರೆ ಅನ್ನೋ ಗುಮಾನೆ ಸಿದ್ಧಗೊಳಿಸಿದೆ. ಒಬ್ಬರು ಸಿಐಡಿಗೆ ಕೊಟ್ಟಿದ್ದಾರೆ ಅಂತಾರೆ, ಒಬ್ಬರು ಕೊಟ್ಟಿಲ್ಲ ಅಂತಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಎಂದು ಜೋಶಿ ಒತ್ತಾಯ ಮಾಡಿದರು. ರಾಜ್ಯ ಸರ್ಕಾರ ಅದನ್ನು ನಿರ್ವಹಿಸಿರುವಂತಹ ರೀತಿ, ಹ್ಯಾಂಡಲ್ ಮಾಡ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಯಾರನ್ನೋ ಒಂದು ರಕ್ಷಿಸಲಿಕ್ಕೆ ಹೊರಟಿರುವಂಥದ್ದಂಗೆ ಭಾಳ ಸ್ಪಷ್ಟವಾಗಿ ಕಾಣ್ತದೆ. ಮತ್ತು ಪುಂಖಾನುಪುಂಖವಾಗಿ ಮಾಧ್ಯಮಗಳಲ್ಲಿ ಆರೋಪಿಗಳ ಸಮೀಪವರ್ತಿಗಳಲ್ಲಿ ಭಾಳ ಸ್ಪಷ್ಟವಾಗಿ ಅವರನ್ನು ಉಲ್ಲೇಖಿಸಿ ಬರ್ತಾ ಇರುವಂಥದ್ದು, ಇದರಲ್ಲಿ ರಾಜಕಾರಣಿಗಳು ಇದ್ದಾರೆ ಅಂತ, ಮಂತ್ರಿಗಳಿದ್ದಾರೆ ಯಾರೋ ಒಬ್ಬೊಬ್ಬರು ಅಂತ. ಅಂದರೆ ಯಾವ ಹಂತಕ್ಕೂ ಸಹಿತ ಇವತ್ತು ರಾಜ್ಯ ಸರ್ಕಾರ ಒಂದು ದೇಶದ್ರೋಹದ ಕೆಲಸ ರೀ ಇದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತರೋದು, ಅದು ಎಲ್ಲಿ ಹೋಗುತ್ತಂತ ಗೊತ್ತಿಲ್ಲ. ಆ ನಂತರ ಕೊಟ್ಟಂಥ ದುಡ್ಡು ಏನಾಗ್ತದಂತ ಗೊತ್ತಿಲ್ಲ, ಅದು ಯಾರಿಗೆ ಹೋಗ್ತದಂತ ಗೊತ್ತಿಲ್ಲ. ಆ ದುಡ್ಡೇನವರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ತರ್ತಾಯಿದ್ರು, ಬಂಗಾರವನ್ನು ಕೆ ಜಿಗಟ್ಟಲೆ, ಅದನ್ನು ಎಲ್ಲಿ ಮಾರ್ತಾಯಿದ್ರು, ಅದು ಎಲ್ಲಿ ಹೋಗ್ತಾಯಿತ್ತು. ಅಂದರೆ ಇದು ಏನಾದರೂ ದೇಶ ವಿರೋಧಿ ಕೃತ್ಯಗಳಿಗೆ ಬಳಕೆ ಆಗ್ತಾಯಿತ್ತಾ, ನಕ್ಸಲರಿಗೆ ಹೋಗ್ತಾಯಿತ್ತಾ, ಎಲ್ಲಿ ಹೋಗ್ತಾಯಿತ್ತು ಏನೂ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಮಾತ್ರ ಮನಬಂದಂತೆ ಮಾತಾಡ್ತಾರೆ. ಒಬ್ಬ ಹೇಳ್ತಾನೆ ಇದು CID ಕೊಟ್ಟಿವಿ ಅಂತ, ಇನ್ನೊಬ್ಬ ಹೇಳ್ತಾನೆ ಇಲ್ಲ EDG ತನಿಖೆ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಯಾರನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು? ಮತ್ತು ಪ್ರತಿ ಸರ್ತೆ ಅವರು ಬರುವಾಗ, ಅಂದ್ರೆ ಆರೋಪಿ ಬರುವಾಗ, ಆರೋಪಿ ಹೋಗುವಾಗ ಸ್ಟೇಟ್ ಪೊಲೀಸ್ ಪ್ರೋಟೋಕಾಲ್ ಇದೆ ಅನ್ನುವಂಥದ್ದು ಎಲ್ಲ ಪತ್ರಿಕೆಯಲ್ಲಿ, ಎಲ್ಲ ಟಿವಿಯಲ್ಲಿ ಬರ್ತಾ ಇದೆ, ಚಾನಲ್ಗಳಲ್ಲಿ. ಯಾರು ಕೊಟ್ರು ಹಂಗಾರ? ಯಾರ ಜವಾಬ್ದಾರಿ ಇದು? ಹಾಗಾಗಿ ರಾಜ್ಯ ಸರ್ಕಾರ ಯಾರನ್ನೋ ರಕ್ಷಿಸ್ಲಿಕ್ಕೆ ಹೊರಟಿದೆ. ತನ್ನ ಮಂತ್ರಿಗಳು ಯಾರೋ ಇದ್ದಾರೆ ಇದ್ರೋಗ ಅನ್ನುವಂಥ ಗುಮಾನಿ ಏನಿದೆ, ಆ ಗುಮಾನಿಯನ್ನು ರಾಜ್ಯ ಸರ್ಕಾರದ ನಡೆಯಿಂದ ಸಿದ್ಧಗೊಳ್ತಾ ಇದೆ. ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ತನಿಖೆಯನ್ನು ಮಾಡಿಸಬೇಕು. ಮತ್ತು ಯಾವುದೇ ರೀತಿಯಾದಂಥ ಯಾರನ್ನೋ ರಕ್ಷಣೆ ತೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಾರದು. ಮತ್ತು ರಾಜ್ಯ ಸರ್ಕಾರದಲ್ಲಿ ಇರೋದು ಇನ್ವಾಲ್ವ್ಮೆಂಟ್. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.